ವಿನಾಯಕ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನಂ ನಿವಾರಯ. ಶ್ರೀ ಮಹಾಗಣಪತಯೇ ನಮಃ. ಇಷ್ಟು ದಿನ ನಾವು ವಿಶೇಷವಾಗಿ ವಿಶ್ವಾವಸುನಾಮ ಸಂವತ್ಸರವನ್ನು ಕಳ್ಕೊಂಡು ಬಂದಿದ್ದೀವಿ. ಈಗ ಶ್ರೀ ಪರಾಭವ ನಾಮ ಸಂವತ್ಸರ ಅನ್ನುವಂತಹ ಸಂವತ್ಸರಕ್ಕೆ ನಾವು 19ನೇ ತಾರೀಕು 3ನೇ ತಿಂಗಳು 2026 ಗುರುವಾರ ಅಮಾವಾಸ್ಯೆ ಹೊಸ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಹೊಸ ಸಂವತ್ಸರ ಅಂದ್ರೇನು? ಯುಗಾದಿ ಹಬ್ಬ ಆಯ್ತಾ. ಹಿಂದೂಗಳಿಗೆ ವಿಶೇಷವಾಗಿ ಯುಗಾದಿ ಹಬ್ಬ ಅನ್ನೋದು ಮಹತ್ವವಾದಂತಹ ಒಂದು ದಿನ. ಯಾಕೆ ಅಂದ್ರೆ ನಮ್ಮ ಎಲ್ಲ ರೀತಿಯಾದಂತಹ ದ್ವಾದಶ ರಾಶಿಗಳಿಗೆ ಆಯ್ತಾ ಫಲಾಫಲಗಳು ಬದಲಾಗುವಂತಹ ಒಂದು ಸಮಯ ಆಯ್ತಾ. ವಿಶೇಷವಾಗಿ ನೀವು ನೋಡಿರ್ತೀರ ಅವರ ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣ ಅನ್ನುವಂತಹ ಒಂದು ಕಾರ್ಯಕ್ರಮ ಮಾಡ್ತಾರೆ. ಯಾವಾಗ? ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಆಯ್ತಾ. ಗೋಧೂಳಿ ಲಗ್ನದಲ್ಲಿ ಪಂಚಾಂಗ ಶ್ರವಣ ಆಗತ್ತೆ. ಈ ಪಂಚಾಂಗ ಶ್ರವಣದಲ್ಲಿ ಆಯ್ತಾ ನೋಡಿ, ಕೆಲವರು ಬೆಳಗಾದ ಕೂಡಲೇ ಟಿವಿಯಲ್ಲಿ ನಮ್ಮ ರಾಶಿಗೆ ಹೇಗಿದೆ ಆಯ್ತಾ, ಈ ತಿಂಗಳು ಹೇಗಿದೆ, ಈ ವಾರ ಹೇಗಿದೆ ಅಂತೇಳೆಲ್ಲ ಜ್ಯೋತಿಷ್ಯ ನೋಡ್ತಿರ್ತಾರೆ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಹಗಲಾದ್ರೆ ಟಿವಿ ನೋಡೋಕೆಲ್ಲ ಪುರ್ಸೋತಿರೋದಿಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ಪ್ರತಿ ವರ್ಷ ಯುಗಾದಿ ಸಮಯದಲ್ಲಿ ಆಯ್ತಾ, ಯಾಕೆಂದ್ರೆ ವರ್ಷ ಭವಿಷ್ಯ ಅಂತಾನೆ ಸತ್ಯವಾಗಿರೋದು. ವಾರ ಭವಿಷ್ಯ, ನಿತ್ಯ ಭವಿಷ್ಯ, ದಿನ ಭವಿಷ್ಯ ಅನ್ನೋದೆಲ್ಲ ಆಯ್ತಾ ದೊಡ್ಡ ಸಂಪ್ರದಾಯಗಳು ಆಯ್ತಾ. ಆದ್ರೆ ಈಗೇನಾಗಿದೆ ಅಂದ್ರೆ, ಅವ್ರು ಯಾರೋ ಮಾಡ್ತಾರೆ, ನೀವು ಯಾಕೆ ಮಾಡೋದಿಲ್ಲ, ನೀವು ಮಾಡಿ, ನಾವು ನೋಡ್ತೀವಿ ಅಂದಮೇಲೆ ನಾವು ಅವ್ರಿಗೆ ಅವಶ್ಯಕತೆ ಇದೆ ಅಂದಾಗ ನಾವು ಆಯ್ತಾ ಒಂದಷ್ಟನ್ನ ನಾವು ಹುಡುಕಿ ನೋಡಿ ಹೇಳ್ಬೇಕಾಗುತ್ತೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಅಂದ್ರೆ, ಪ್ರತಿ ವರ್ಷ ಆಯ್ತಾ ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ, ಪಂಚಾಂಗ ಶ್ರವಣ ಅನ್ನೋದು ವಿಶೇಷವಾದಂಥ ಒಂದು ಕಾಲಘಟ್ಟ. ಈ ವರ್ಷದಲ್ಲಿ ಯಾರು ರಾಜನಾಗಿರ್ತಾರೆ, ಯಾರು ಉಪನಾಯಕರಾಗಿರ್ತಾರೆ, ಯಾರು ಧನಾಧಿಪತಿಯಾಗಿರ್ತಾರೆ, ಯಾರು ಸಸ್ಯಾಧಿಪತಿಯಾಗಿರ್ತಾರೆ, ಇದನ್ನೆಲ್ಲ ನಾವು ತಿಳ್ಕೋಬೇಕು. ಗೊತ್ತಾಯ್ತಾ? ಯಾಕೆ ಅಂದ್ರೆ ಈ ವರ್ಷ ಯಾರು ನಾಯಕನಾಗಿರ್ತಾರೋ ಆ ಗ್ರಹದ ಮೇಲೆ ನಮ್ಮೆಲ್ಲರ ಭವಿಷ್ಯ ನಿರ್ಧಾರ ಆಗಿದೆ. ಹಾಗಾದ್ರೆ ಈ ವರ್ಷ ಯಾರು ರಾಜ? ಹಾಗಾದ್ರೆ ಈ ವರ್ಷ ಗುರುನೇ ರಾಜ ಆಯ್ತಾ. ನೋಡಿ, ಗುರುವಿನ ಕೈಲಿ ಸಾರ್ವಭೌಮತ್ವ ಅನ್ನೋದಿದ್ದು ಬಿಟ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ, ಲೋಕ ಬಹಳ ಸುಖವಾಗಿರುತ್ತಂತೆ. ಆಯ್ತಾ. ಹಾಗಾಗಿ ಈ ವರ್ಷದ ನಾಯಕ ಯಾರು ಅಂದ್ರೆ, ರಾಜ ಯಾರು? ಗುರು. ಮಂತ್ರಿ ಮಂಗಳ ಗ್ರಹ ಕುಜ ಆಯ್ತಾ. ಹಾಗೆ ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ, ಹಾಗೂ ಮೇಘಾಧಿಪತಿ ಚಂದ್ರ, ರಸಾಧಿಪತಿ ರವಿ, ನಿರಸಾಧಿಪ ಗುರು, ಪಶುನಾಯಕ ಕೃಷ್ಣ. ನೋಡಿ, ಯಾವತ್ತೂ ಅಷ್ಟೇ ಗುರು ರಾಜನಾದಾಗ ಆಯ್ತಾ ಸಮಾಜಮುಖಿಯಾದಂಥ ಕೆಲಸಗಳು ಯಥೇಚ್ಛವಾಗಿ ನಡೆಯುತ್ತೆ. ಸಮಾಜದಲ್ಲಿ ಆಯ್ತಾ ಬದಲಾವಣೆಗಳು ಬಹಳ ಆಗುತ್ತೆ. ಗುರು ಯಾರು? ಅವನು ದಂಡನಾಯಕ. ಯಾವತ್ತೂ ಅಷ್ಟೇ ಗುರು ಯಾವ ರೀತಿ ಇರಬೇಕು ಅಂದ್ರೆ, ಪ್ರತಿಯೊಂದನ್ನು ಕೂಡ ಕಟುವಾಗಿ ಟೀಕಿಸುವನಾಗಿರ್ಬೇಕು. ಹಾಗಾಗಿ ಈ ವರ್ಷ ನಾಯಕ ಯಾರು? ಗುರು, ರಾಜ. ಅವನೇ ರಾಜ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದಷ್ಟು ಮಹತ್ವವಾದಂತಹ ಆಯ್ತಾ ಕಾಲಘಟ್ಟಗಳು ಈ ವರ್ಷ ಭಾರತ ದೇಶದಲ್ಲಿ ಸಂಭವಿಸುತ್ತೆ. ಏನು ಅಂದ್ರೆ, ಕಠೋರವಾದಂಥ ನಿಲುವುಗಳು, ಕಠೋರವಾದಂಥ ತೀರ್ಮಾನಗಳನ್ನ ಗುರು ತಗೊಳ್ಳೋಕೆ ಶಕ್ತಿಯನ್ನು ಕೊಡುತ್ತಾನೆ. ಹೀಗಾಗಿ ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ, ಹಾಗಾಗಿ ಈ ಸಮಯದಲ್ಲಿ ಅವರು ಆಯ್ತಾ ಕಠೋರವಾದಂಥ ಕೆಲವೊಂದು ತೀರ್ಮಾನಗಳನ್ನು ತಗೊಳ್ತಾರೆ. ಇದರಿಂದ ಒಂದಷ್ಟು ಶುಭ ಫಲಗಳಾದರೆ ಒಂದಷ್ಟು ಹಾನಿಗಳು ಕೂಡ ದೇಶಕ್ಕೆ ಸಂಭವಿಸುವ ಸಾಧ್ಯತೆ ಇರುತ್ತೆ. ಯಾಕೆ ಅಂದ್ರೆ, ನಾವು ಏನಾದ್ರೂ ಒಂದು ಒಳ್ಳೇದು ಮಾಡೋಕೆ ಅಂತ ಹೋದಾಗ, ಅಥವಾ ಏನಾದ್ರು ಒಂದು ಒಳ್ಳೆ ತೀರ್ಮಾನ ತಗೊಳಕ್ ಹೋದಾಗ ಒಂದಷ್ಟು ನೆಗೆಟಿವ್ ತಗೊಳಕ್ಕೂ ರೆಡಿ ಇರಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಈಗ ನೋಟ್ ಬ್ಯಾನ್ ಮಾಡಿದಾಗ, ಅಥವಾ ವಿಶೇಷವಾದಂತಹ ಕೆಲವೊಂದಷ್ಟು ಕಾಯ್ದೆಗಳನ್ನು ನಾವು ತಂದಾಗ ನಾವೇನ್ ಮಾಡಿದ್ವಿ, ತುಂಬಾ ಜನ ಅದನ್ನ ಆಕ್ಸೆಪ್ಟ್ ಮಾಡಿದ್ವಿ, ತುಂಬಾ ಜನ ಅದನ್ನು ವಿರೋಧ ಕೂಡ ಮಾಡಿದ್ವಿ. ಹಂಗೆ ಈ ವರ್ಷವೂ ಕೂಡ ಆ ಥರದ ಏನಾದ್ರು ಒಂದಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇರುತ್ತೆ ಆಯ್ತಾ. ಹಾಗೆ ಮಂತ್ರಿ ಕುಜ ಆಗಿರೋದ್ರಿಂದ, ಕುಜ ಯಾರು? ಮಂಗಳ ಗ್ರಹ ಆಯ್ತಾ. ಅವನು ಕೂಡ ಅಗ್ನಿ ತತ್ವವಾದಂತಹ ಒಂದು ಗ್ರಹ. ಅವನು ಮಂತ್ರಿ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಇದ್ದಕ್ಕಿದ್ದ ಹಾಗೆ ಬರಸಿಡಲು ಬಡದಂಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಆದಂತಹ ಕೆಲವೊಂದು ಬದಲಾವಣೆಗಳು ಆಯ್ತಾ ಯಾರಿಂದ ಆಗುತ್ತೆ? ಕುಜನಿಂದ ಆಗುತ್ತೆ. ಹಾಗೆ ಸೇನಾಧಿಪತಿ ಚಂದ್ರ, ಚಂದ್ರ ಯಾರು? ಮನಃಕಾರಕ. ಅವನು ಸೇನಾಧಿಪತಿ ಆಗಿರೋದ್ರಿಂದ ತುಂಬಾ ವೈಷಮ್ಯ ಇರುವಂತಹ ರಾಷ್ಟ್ರಗಳೊಳಗೆ, ಉದಾಹರಣೆ ನಮಗೂ ಚೈನಾಗೂ ಆಗ್ಬರೋದಿಲ್ಲ, ನಮಗೂ ಪಾಕಿಸ್ತಾನಕ್ಕೂ ಆಗ್ಬರೋದಿಲ್ಲ, ನಮಗೂ ಬಾಂಗ್ಲಾದೇಶಕ್ಕೂ ಆಗ್ಬರೋದಿಲ್ಲ. ಹೌದಾ? ಈಗ ನಮ್ಮಲ್ಲೂ ಮತ್ತು ನೇಪಾಳದಲ್ಲೂ ಒಂದಷ್ಟೆಲ್ಲ ಬದಲಾವಣೆಗಳು ಆಯ್ತಾ, ಘರ್ಷಣೆಗಳು, ಒಳಜಗಳಗಳೆಲ್ಲ ನಡೀತಾ ಇದೆ. ಇದೆಲ್ಲ ಒಂದಷ್ಟು ಶಾಂತವಾಗಿ ಪರಿಸ್ಥಿತಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಯಾರು ನಮಗೂ ವಿರೋಧಿಗಳಾಗಿರ್ತಾರೋ
ಮನಃ ಪರಿವರ್ತನೆಯಾಗಿ ಅವ್ರು ನಮ್ಮ ಜೊತೆ ಚೆನ್ನಾಗಿ ಆಗ್ಬೋದು, ಅಥವಾ ಈಗ ನಮ್ಮ ಹತ್ರ ಚೆನ್ನಾಗಿರುವಂಥ ಅಮೆರಿಕ ನಮ್ಮಿಂದ ದೂರ ಆಗ್ಬೋದು, ಅಥವಾ ರಷ್ಯಾ ನಮ್ಮಿಂದ ಆಯ್ತಾ ಅನ್ಯೋನ್ಯತೆಯನ್ನು ಇನ್ನೂ ವೃದ್ಧಿ ಮಾಡ್ಕೋಬಹುದು. ಇದು ಚಂದ್ರನಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಸಸ್ಯಾಧಿಪತಿ ಶುಕ್ರ ಆಯ್ತಾ, ಸಸ್ಯಾಧಿಪತಿ ಶುಕ್ರ ಆಗಿರೋದ್ರಿಂದ ಈ ವರ್ಷ ಮಳೆ ಬೆಳೆ ಇತ್ಯಾದಿಗಳೆಲ್ಲ ಆಯ್ತಾ ಒಂದು ಹಂತಕ್ಕೆ ಚೆನ್ನಾಗೇ ಆಗತ್ತೆ ಅಂತ ಹೇಳ್ಬೋದು. 50-50 ಅಂತಾನು ಅಂದ್ಕೋಬಹುದು. ಹಾಗೆ ಧಾನ್ಯಾಧಿಪತಿ ಬುಧ, ಬುಧ ಯಾವತ್ತೂ ಕೂಡ ಆಯ್ತಾ ಅವನು ಹಸಿರು ಕಾರಕ ಅಂತ ಹೇಳ್ತಾರೆ. ಅವನು ವಿಶೇಷವಾಗಿ ಧಾನ್ಯಾಧಿಪತಿ ಆಗಿರೋದ್ರಿಂದ ಬೇಳೆ ಕಾಳುಗಳನ್ನು ಬೆಳೆಯುವಂಥವ್ರಿಗೆ ಆಯ್ತಾ, ಜೋಳಗಳನ್ನು ಬೆಳೆಯುವಂಥವ್ರಿಗೆ ಆಗಿರ್ಬೋದು, ಹೆಸರು ಬೇಳೆ, ಹೆಸರು ಕಾಳು ಇತ್ಯಾದಿಗಳನ್ನು ಬೆಳೆಯೋರ್ಗಾಗಿರ್ಬೋದು, ಉದ್ದು, ನವಣೆ ಇತ್ಯಾದಿಗಳನ್ನು ಬೆಳೆಯೋರಿಗೆ ಉತ್ತಮವಾದಂತಹ ಕಾಲ ಇದು. ಹಾಗೆ ಅರ್ಘಾಧಿಪತಿ ಚಂದ್ರ ಆಗಿರೋದ್ರಿಂದ ಅವನು ಕೂಡ ಸ್ವಲ್ಪ ಮಿಶ್ರಣವಾದಂತಹ ಫಲಗಳನ್ನು ಕೊಡ್ತಾನೆ. ಹಾಗೆ ಮೇಘಾಧಿಪತಿನೂ ಕೂಡ ಚಂದ್ರ ಆಗಿರೋದ್ರಿಂದ, ನೋಡಿ ಮೇಘಾಧಿಪತಿ ಅಂದ್ರೆ ಯಾರು? ಮಳೆಗೆ ಅಧಿದೇವರು, ಗೊತ್ತಾಯ್ತಾ? ಅವನು ಚಂದ್ರ ಆಗಿರೋದ್ರಿಂದ ಸಮೃದ್ಧಿಯಾದಂಥ ಮಳೆ ಆಗುತ್ತೆ ಆಯ್ತಾ. ಸಮೃದ್ಧಿ ಅಂದ್ರೆ ಸ್ವಲ್ಪ ಅತಿವೃಷ್ಟಿಯೂ ಆಗಬಹುದು. ಹಾಗಾಗಿ ಆಯ್ತಾ ಸ್ವಲ್ಪ ರೈತರು ನೋಡಿ ಬೆಳೆಗಳನ್ನ ಆಯ್ತಾ ಮಾಡೋದು ಉತ್ತಮ. ಹಾಗೆ ರಸಾಧಿಪತಿ ರವಿ, ಹಾಗೆ ನಿರಸಾಧಿಪ ಗುರು, ಪಶುನಾಯಕ ಕೃಷ್ಣ ಆಯ್ತಾ. ಪಶುನಾಯಕ ಕೃಷ್ಣ ಆಗಿದ್ರೇನು ಅಂದ್ರೆ ಈಗ ಕೆಲವೊಂದೆಲ್ಲ ಜಾನುವಾರುಗಳಿಗೆ ರೋಗಗಳು ಬರುವಂತ ಸಾಧ್ಯತೆ ಆಯ್ತಾ, ಮೀನುಗಳನ್ನ ಸಾಕಾಣಿಕೆ ಮಾಡೋರಿಗೆ ಆಯ್ತಾ ಕೆಲವೊಂದೆಲ್ಲ ತೊಂದರೆಗಳಾಗುವ ಸಾಧ್ಯತೆ ಇತ್ತಲ್ಲ. ಆದ್ರೆ ಈ ವರ್ಷ ಪಶುನಾಯಕ ಕೃಷ್ಣ ಆಗಿರೋದ್ರಿಂದ ಆ ಥರದ ಯಾವುದೇ ರೀತಿಯಾದಂಥ ಬಾಧೆಗಳು ಈ ವರ್ಷ ಘಟಿಸೋದಿಲ್ಲ. ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ ಈ ವರ್ಷ ಸುಯೋಗ ಅಂತಲೂ ನಾವು ಭಾವಿಸ್ಕೋಬಹುದು. ಹಾಗೆ ಉಪನಾಯಕರು ಅಂತ ನೋಡಕ್ ಹೋದಾಗ ರವಿ ಮಹಿಷಾಧಿಪ, ಮಾಂಗಲ್ಯದೀಪ, ಗೊತ್ತಾಯ್ತಾ. ವಿಶೇಷವಾಗಿ ಈ ವರ್ಷ ಚಂದ್ರ ಯುದ್ಧಾಧಿಪ, ವ್ಯಾಪಾರಾಧಿಪ, ಹಾಗೆ ಧನಾಧಿಪ, ರತ್ನಾಧಿಪ, ಋಣಾಧಿಪ, ಹಾಗೆ ಛಾಗಾಧಿಪ. ಕುಜ ಅಪರ ಸಸ್ಯಾಧಿಪ, ಅಗ್ನಾಧಿಪ, ಸರ್ಪಾಧಿಪ, ಸ್ತ್ರೀಣಾಧಿಪ ಹಾಗೂ ಗಜಾಧಿಪ. ಹಾಗೆ ಬುಧ ವಿಶೇಷವಾಗಿ ಮೃಗಾಧಿಪ, ವೃಷಭಾಧಿಪ, ಹಾಗೆ ಗವಾಮಧಿಪ ಆಯ್ತಾ. ಗುರು ಸತ್ತಾಧಿಪ, ನರಾಧಿಪ, ಅಶ್ವಾಧಿಪ, ಹಾಗೆ ಖರಾಧಿಪ. ಹಾಗೆ ಶುಕ್ರ ಪೂರ್ವ ಸಸ್ಯಾಧಿಪ, ಹಾಗೆ ಅಗ್ರ ಧಾನ್ಯಾಧಿಪ, ಕೋಶಾಧಿಪ, ಹಾಗೆ ಉಷ್ಟ್ರಾಧಿಪ. ಶನಿ ವ್ಯವಹಾರಾಧಿಪ, ಹಾಗೆ ವಸ್ತ್ರಾಧಿಪ. ಹಾಗೆ ಆದಾಯ ವ್ಯಯ ಅಂತ ನೋಡಕ್ ಹೋದಾಗ ಈ ವರ್ಷ ನೋಡಿ ವಿಶೇಷವಾಗಿ ನಕ್ಷತ್ರಗಳಿಗೆ ಯಾವ ರೀತಿಯಾದಂಥ ಆದಾಯ ವ್ಯಯ ಆಯ್ತಾ, ಯಾರಿಗೆ ಎಷ್ಟು ಲಾಭ ಮತ್ತು ನಷ್ಟ ಇತ್ಯಾದಿಗಳನ್ನ ಈ ವರ್ಷದ ಆಯ್ತಾ ಆದಾಯ ವ್ಯಯಗಳಲ್ಲಿ ನಾವು ನೋಡ್ಬೋದು. ವಿಶೇಷವಾಗಿ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆಯ್ತಾ ಆದಾಯ 11 ಆಯ್ತಾ. ಮೇಷ ಮತ್ತು ವೃಶ್ಚಿಕ ರಾಶಿಗೆ ಕುಜನೇ ಅಧಿಪತಿ ಬರ್ತಾನೆ. ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4. ಹಾಗೆ ರಾಜ ಪೂಜೆ 4, ರಾಜಕೋಪ 2, ಹಾಗೆ ಸುಖ 6, ದುಃಖ 3. ಹಾಗೆ ವೃಷಭ ರಾಶಿಯವರಿಗೆ ಮತ್ತು ತುಲಾರಾಶಿಯವರಿಗೆ ಆದಾಯ 5, ವ್ಯಯ 14. ಹಾಗಾಗಿ ವೃಷಭ ಮತ್ತು ತುಲಾರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾದಂಥ ನಿರ್ಧಾರಗಳನ್ನು ತೀರ್ಮಾನಗಳನ್ನು ಕೈಗೊಳ್ಳಬೇಕು ಆಯ್ತಾ. ಮತ್ತು ವೃಷಭ ರಾಶಿ ತುಲಾರಾಶಿಯವರ ಹತ್ರ ಈ ವರ್ಷ ಚೆನ್ನಾಗಿ ದುಡ್ಡು ಓಡಾಡುತ್ತೆ, ಆದರೆ ಮನೆ ಒಳಗಡೆ ಬರೋದಿಲ್ಲ. ಹಾಗಾಗಿ ಎಚ್ಚರವಾದಂತಹ ತೀರ್ಮಾನಗಳನ್ನು ಹಣಕಾಸಿನ ವಿಚಾರದಲ್ಲಿ ತಗೋಬೇಕು. ಹಾಗೆ ಆರೋಗ್ಯ 4, ಅನಾರೋಗ್ಯ 5, ರಾಜಕೋಪ 3, ರಾಜಪೂಜೆ 5, ಹಾಗೆ ಸುಖ 6, ದುಃಖ 3. ಹಾಗೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಆದಾಯ 8, ವ್ಯಯ 11. ಹಾಗೆ ಆರೋಗ್ಯ 6, ಅನಾರೋಗ್ಯವೂ 6, ರಾಜಪೂಜೆ 0, ರಾಜಕೋಪ 5, ಹಾಗೆ ಸುಖ 6, ದುಃಖ 3. ಹಾಗೆ ಕರ್ಕಾಟಕ ರಾಶಿಯವರಿಗೆ ಆದಾಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜೆ 1, ರಾಜಕೋಪ 2, ಸುಖ 6, ದುಃಖ 3. ಹಾಗೆ ಸಿಂಹರಾಶಿಯವರಿಗೆ ಆದಾಯ 5, ವ್ಯಯವೂ 5, ಆರೋಗ್ಯ 1, ಅನಾರೋಗ್ಯ 1, ಹಾಗೆ ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಹಾಗೆ ಧನುರ್ರಾಶಿ ಮತ್ತು ಮೀನರಾಶಿಯವರಿಗೆ ಆಯ್ತಾ ಆದಾಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ಹಾಗೆ ರಾಜಪೂಜೆ 3, ರಾಜಕೋಪ 5, ಸುಖ 6, ದುಃಖ 3. ಹಾಗೆ ಮಕರ ಮತ್ತು ಕುಂಭರಾಶಿಯವರಿಗೆ ಆದಾಯ 2, ವ್ಯಯ 8, ಗೊತ್ತಾಯ್ತಾ. ಆರೋಗ್ಯ 6, ಅನಾರೋಗ್ಯ 4, ಹಾಗೆ ರಾಜಪೂಜೆ 4, ರಾಜಕೋಪ 2, ಹಾಗೆ ಸುಖ 6, ದುಃಖ 3. ಹಾಗೆ ಈ ವರ್ಷ ಆಯ್ತಾ ಈ ಸಂವತ್ಸರದಲ್ಲಿ ಎಷ್ಟು ಗ್ರಹಣಾಚರಣೆಗಳಿದೆ ಅಂತ ನೋಡಕ್ ಹೋದಾಗ ನೋಡಿ ಈ ವರ್ಷ 4 ಗ್ರಹಣಾಚರಣೆ ಇರುತ್ತೆ ಆಯ್ತಾ. ಅದರಲ್ಲಿ
ವಿಶೇಷವಾಗಿ 4 ಗ್ರಹಣವೂ ಕೂಡ ಭಾರತ ದೇಶಕ್ಕೆ ಅನ್ವಯಿಸೋದಿಲ್ಲ. ಹಾಗಾಗಿ ಗ್ರಹಣ ಬಂದಾಗ ನೀವು ನೋಡ್ತಾ ಇರ್ತೀರ ನಮ್ಮ ರಾಶಿಗೆ ಹೇಗಿದೆ, ದೇಶಕ್ಕೆ ಏನು ಗಂಡಾಂತರ ಕಾದಿದೆ, ಏನು ಉಪದ್ರವ ಇದೆ ಅನ್ನುವಂಥ ಚಿಂತನೆಯಲ್ಲಿ ಇರ್ತೀರ. ಈ ವರ್ಷ 4 ಗ್ರಹಣ ಇದೆ, 4 ಕೂಡ ಭಾರತ ದೇಶಕ್ಕೆ ಆಚರಣೆ ಇಲ್ಲ. ನೋಡಿ, 12/8/2026 ಬುಧವಾರ ಆಷಾಢ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಸೂರ್ಯಗ್ರಹಣ ಇದೆ. ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಆಚರಣೆ ಇಲ್ಲ. ಹಾಗೆ ತಾರೀಕು 28/8/2026 ಶುಕ್ರವಾರ ಶ್ರಾವಣ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ದಿನ, ಆಯ್ತಾ, ಚಂದ್ರಗ್ರಹಣ ಇದೆ. ಇದು ಕೂಡ ಭಾರತ ದೇಶಕ್ಕೆ ಗೋಚರ ಆಗೋದಿಲ್ಲದೆ ಇರೋದ್ರಿಂದ ಇದರ ಆಚರಣೆಯೂ ಇಲ್ಲ. ಹಾಗೆ ತಾರೀಕು 6/2/2027 ಶನಿವಾರ ಪುಷ್ಯಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಇದೆ. ಇದು ಕೂಡ ಗೋಚರಿಸುವುದಿಲ್ಲ. ಹಾಗೆ 20/2/2027 ಶನಿವಾರ ಮಾಘ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ದಿನ, ಆಯ್ತಾ, ಚಂದ್ರಗ್ರಹಣ ಇದೆ. ಇದು ಕೂಡ ನಮಗೆ ಗೋಚರ ಆಗದೆ ಇರೋದ್ರಿಂದ ನಮಗೆ ಗ್ರಹಣಾಚರಣೆ ಇಲ್ಲ. ಅಲ್ಲಿಗೆ ನಾವು ಈ ವರ್ಷದಲ್ಲಿ ಗ್ರಹಚಾರಗಳು ಅಂತೇನು ಭಯ ಬೀಳ್ತಿದ್ವಲ್ಲ, ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಮಗೆ ಇಲ್ಲ. ಹಾಗೆ ಈ ವರ್ಷ ವಿಶೇಷವಾಗಿ, ಆಯ್ತಾ, ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ಪ್ರತಿಯೊಬ್ಬರೂ ಅಷ್ಟೇ, ಆಯ್ತಾ, ಒಂದು ಸಂಕಲ್ಪ ಮಾಡ್ಕೋಬೇಕು. ಆಯ್ತಾ, ಏನಂತ ಸಂಕಲ್ಪ ಮಾಡ್ಕೋಬೇಕು? ಆದಷ್ಟು ಕೂಡ ಒಳ್ಳೆ ಆಲೋಚನೆಗಳನ್ನು ಈ ವರ್ಷ ನಾವು ಮಾಡಬೇಕು. ಮತ್ತೆ ಯಾವುದೇ ರೀತಿಯಾದಂಥ ಕಳೆದ ವರ್ಷದಲ್ಲಿ ಆದಂಥ ಅನಾಹುತಗಳು, ತಪ್ಪುಗಳು ಅಥವಾ ಮನಸ್ತಾಪಗಳು ಈ ವರ್ಷ ನಡೀದೇ ಇರಲಿ ಅಂತ ಹೇಳಿ ನಿಮ್ಮ ಕುಲದೇವರಿಗೆ, ಆಯ್ತಾ, ಬೆಳಗ್ಗೆ ನೋಡಿ, ವಿಶೇಷವಾಗಿ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆಯನ್ನು ಹಚ್ಚಿಕೊಂಡು, ಆಯ್ತಾ, ಒಂದು 10 ನಿಮಿಷ ಬಿಸಿಲಲ್ಲೂ ಕೂತು ಆಮೇಲೆ ಸ್ನಾನವನ್ನು ಮಾಡಬೇಕು. ಹಾಗೆ ಸ್ನಾನ ಮಾಡಬೇಕಾದ್ರೂ ಅಷ್ಟೇ, ಸಾಧ್ಯವಾದರೆ 1 ಡ್ರಾಪ್ ಹಾಲನ್ನು ಹಣೆಗೆ ಅಥವಾ ನೆತ್ತಿಗೆ ಹಾಕೊಂಡು ಸ್ನಾನ ಮಾಡಬೇಕು. ಹಾಗೆ ಅಭ್ಯಂಜನ ಸ್ನಾನ ಮಾಡಿದ ಮೇಲೆ, ಗೊತ್ತಾಯ್ತಾ, ವಿಪರೀತವಾದಂಥ ಸುಡುವಂತಹ ನೀರನ್ನು ಹಾಕೊಂಬಾರ್ದು. ಯಾಕೆ ಅಂದರೆ ಈಗ ಬೇಸಿಗೆ ಕಾಲ ಇರೋದ್ರಿಂದ ಇದರಿಂದ ಮತ್ತೆ ದೇಹಕ್ಕೂ ತೊಂದರೆಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ಒಂದು ಉಗುರು ಬೆಚ್ಚಿನ ಬಿಸಿ ನೀರನ್ನು ಸ್ನಾನವನ್ನು ಮಾಡಿ ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ, ಹಾಗೆ ಬೇವು ಬೆಲ್ಲವನ್ನು ಸೇವಿಸಿ ಒಂದು 4 ಜನಕ್ಕೆ ಅಥವಾ ಒಂದು 5 ಜನಕ್ಕೆ ಬೇವು ಬೆಲ್ಲವನ್ನು ಹಂಚಬೇಕು. ಹಾಗೆ, ಆಯ್ತಾ, ಒಳ್ಳೆ ರೀತಿಯಾದಂಥ ಆಲೋಚನೆಗಳನ್ನು ನೀವು ಮಾಡಬೇಕು. ಮತ್ತು ದೇವಸ್ಥಾನದಲ್ಲಿ ಕೂತು ಆದಷ್ಟು ಕೂಡ ಈ ವರ್ಷ ಏನೇನು ನನಗೆ ಆಗಬೇಕು, ಆಯ್ತಾ, ಕೆಲವರಿಗೆ ಕೆಲಸಗಳಾಗಿರೋದಿಲ್ಲ, ಈ ವರ್ಷ ಆ ಕೆಲಸ ಎಲ್ಲ ನಡೆಯುವ ಹಾಗೆ, ಅಥವಾ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ಇದಕ್ಕೆ ನನಗೆ ಶಕ್ತಿ ಕೊಡು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಮದುವೆ ಆಗಿಲ್ಲ, ನನಗೆ ಕಲ್ಯಾಣ ಈ ವರ್ಷ ಆಗಲೇಬೇಕು ಅಂಥೇಳಿ ದೇವರನ್ನ ಬೇಡಿ ಪಡಿಬಾರ್ದು. ಏನು ಮಾಡಬೇಕು? ಹಠ ಮಾಡಿ ಪಡಿಬೇಕು. ದೇವರು ಯಾವತ್ತೂ ಅಷ್ಟೇ, ಆಯ್ತಾ, ನಮ್ಮನ್ನ ಅನುಗ್ರಹಿಸುವನು. ಅವನನ್ನು ನಾವು ಹಠ ಮಾಡಿಬಿಟ್ರೆ ತಗೊಂಡೋಗಪ್ಪ ಆಯ್ತು ಒಳ್ಳೇದಾಗ್ಲಿ ಅಂತ ಕೊಟ್ಬಿಡ್ತಾನೆ, ಆಯ್ತು. ಹಾಗಾಗಿ ಹಠ ಮಾಡಿ ಪಡಿಬೇಕು. ಹಾಗೆ ಮದುವೆ ಆಗದೆ ಇರೋರಿಗೆ ವಿವಾಹ ಯೋಗವನ್ನ, ಸಂತಾನ ಆಗದಿರೋರಿಗೆ ಮಕ್ಕಳ ಯೋಗ ಕೊಡು ಅಂತೇಳಿ ದೇವರನ್ನ ಗಟ್ಟಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಹಾಗೆ ಮನೆ ಹತ್ರನೂ ಅಷ್ಟೇ, ಆಯ್ತಾ, ತಳಿರು ತೋರಣಗಳಿಂದ ಸಿಂಗಾರ ಮಾಡಿ, ಸಾಧ್ಯವಾದರೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ, ಗೊತ್ತಾಯ್ತಾ, ಒಂದಷ್ಟು ನಮಗೆ ನೋಡೋದು ಕೂಡಲೇ ಅನ್ನಿಸ್ಬೇಕು, ಈ ಮನೆ ನಮ್ಮ ಹಿಂದೂ ಸಂಪ್ರದಾಯಸ್ಥರ ಮನೆಯನ್ನು ನೋಡಿದ್ರೆ ಒಂದು ರೀತಿಯಾದಂಥ ದೇವಾಲಯ ಭಾವನೆ ನಮಗೆ ಬರಬೇಕು. ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಇದು ಮನೆ ನೋಡಿದ ಕೂಡಲೇ ಬರಬೇಕು. ಅವಾಗ ನಮಗೇನಾಗುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಈ ವರ್ಷ ಎಲ್ಲವೂ ಕೂಡ ನಮಗೆ ಸುಖ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋದಾಗ ಸಾಧ್ಯವಾದರೆ ಒಂದು ಸಣ್ಣದಾಗಿ ಒಂದು ಅರ್ಚನೆಯೋ ಅಥವಾ ಒಂದು ಪಾರಾಯಣವನ್ನು ಅಥವಾ ನಮ್ಮ ಕೈಲಿ ಆದಂಥ ಒಂದು ಹಣ್ಣು ಕಾಯನ್ನು ಇವರಿಗೆ ಸಮರ್ಪಿಸಬೇಕು. ಮತ್ತು ಬರೀ ನಮ್ಮ ಅಥವಾ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮನಿಗೆ ಕೇಳೋದಲ್ಲ, ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನುವಂಥ ಒಂದು ಒಳ್ಳೆ ರೀತಿಯಾದ ಪ್ರಾರ್ಥನೆ ಮಾಡಿ 3 ಬಾರಿ ಗಂಟೆಯನ್ನು ಬಾರಿಸಿ ದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆಸೆಯನ್ನ ಆ ಭಗವಂತ ಖಂಡಿತವಾಗಿ ಈಡೇರಿಸ್ತಾನೆ. ಈ ಯುಗಾದಿ ನಿಮ್ಮ ಬಾಳಿನಲ್ಲಿ ಹೊಸ ಹುರುಪನ್ನ, ಉತ್ಸಾಹವನ್ನ, ಸಂತೋಷವನ್ನ, ಸೌಭಾಗ್ಯವನ್ನ, ಸಮೃದ್ಧಿಯನ್ನು ತರಲಿ ಅಂತ ಹೇಳಿ ಆಶಿಸ್ತೀವಿ. ಸತ್ಯಾಸಂತು ಯಜಮಾನಸ್ಯ ಕಾಮಾಹ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.